ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ರಿಯಾಕ್ಷನ್ ವಿಡಿಯೋ. ನಾನು ನಿಮ್ಮ ವಿಜಯ್. ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ. ಸೊ ಲಾಸ್ಟ್ ಟೈಮ್ ನಾನು ಮಾರ್ಕೋ ಟ್ರೈಲರ್ ನೋಡ್ಬಿಟ್ಟೆ ಸುಸ್ತಾಗಿದೆ. ಯಾಕಂದ್ರೆ ಆ ಥರ ವೈಲೆನ್ಸ್ ಇತ್ತು ಟ್ರೈಲರಲ್ಲೇ. ಇವತ್ತಿನ ರಿಯಾಕ್ಷನ್ ವಿಡಿಯೋ ಬಂದು ಮಾರ್ಕೋ ಇಂಟ್ರೊಡಕ್ಷನ್ ಸೀನ್ಸ್ ಯಾವ ಥರ ವೈಲೆನ್ಸ್ ಇರುತ್ತೆ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಟ್ರೈಲರ್ ನೋಡಿರೋದು, ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಸಜೆಷನ್ ಬರ್ತಾ ಇರುತ್ತೆ. ಪ್ಲೀಸ್ ಅದು ಕೂಡ ಚೆಕ್ ಮಾಡಿ ಒಂದ್ಸತಿ. ಮಾರ್ಕೋ ಇಂಟ್ರೊಡಕ್ಷನ್ ನೋಡೋ ಮುಂಚೆ ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್. ಯಾರು ವಿಕ್ಟರ್ ಇದು? ಕೈಯೇ ಕಟ್ ಆಗಿದೆ. ಎಷ್ಟು ರಿಯಲಿಸ್ಟಿಕ್ ಆಗಿದೆ, ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸೊ ಅವ್ರು ಎತ್ತಾಕೊಂಡ್ಬಂದಿರೋದು ಮಾರ್ಕೋನ. ಓ ಸೂಪರ್. ಓ ಓ ಸರಿಯಾಗಿ ಹೊಡಿತವ್ ನಾಯಿಗೆ. ಸಾಕಾಗಿದೆ ಇಂಟ್ರೊಡಕ್ಷನ್. ಥಿಯೇಟ್ರಲ್ಲಿ ನೋಡೋಕೆ ಸಾಕಾಗಿರತ್ತೆ. ಇದೆಲ್ಲ ನೋಡಿದ್ಮೇಲೆ ವಾಂತಿ ಬಂದೇ ಬರುತ್ತೆ ಆ್ಯಕ್ಚುಲಿ. BGM ಅಲ್ಟಿಮೇಟ್. ಈ ಒಂದು ಜಾಕೆಟ್ ನೋಡ್ರೆ ಫುಲ್ಲು ಒಂಥರ ಒದ್ದೆ ಇದೆ, ಫುಲ್ಲು ರಕ್ತ ಆಗಿರೋ ಥರ. ಓಡು 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 ಅಷ್ಟೇ. ಅಷ್ಟು ದಪ್ಪ ಆಯ್ತಾನೆ, ಓಡಕ್ಕೂ ಆಗಲಿಲ್ಲ ಅವನು. ಈ ಥರ ಖತರ್ನಾಕ್ ಇಂಟ್ರೊಡಕ್ಷನ್ ಇರುತ್ತಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಸೊ ಮೋಸ್ಟ್ಲಿ ರೌಡೀಸ್ ಅವ್ರು ಕರ್ಕೊಂಡ್ಬಂದು ಹೊಡೆದು ಅವ್ನಿಗೆ ಅಲ್ಲಿ ಬಿಸಾಕಿರ್ತಾರೆ ಅನ್ಕೊಂಡಿದ್ದೆ. ಬಟ್ ನೋಡಿದ್ರೆ ಕೈಯೇ ಕಟ್ಟಾಗಿತ್ತು. ಸೊ ಯಾವ ಲೆವೆಲಲ್ಲಿ ತೋರಿಸಿದ್ರು ಅಂದರೆ ಫುಲ್ಲು ರಾ. ಆ್ಯಕ್ಚುಲಿ ಎಲ್ಲೂ ಕೂಡ ಅನಿಸಲಿಲ್ಲ ಇದು ಒಂದು ಬೊಂಬೆ ತೊಗೊಂಬಂದು ಹಾಕಿರ್ಬೋದು, ಆ ಥರ ಒಂದು ಸೆಟಪ್ ಮಾಡಿರ್ಬೋದು ಅಂತ. ಬಟ್ ಅಷ್ಟು ಚೆನ್ನಾಗಿ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಮಾರ್ಕೋ ನಾಯಿ ಜೊತೆ ಫುಲ್ ಫೈಟ್ ಮಾಡ್ತಿರ್ತಾನೆ, ಮತ್ತೆ ಅದ್ರ ಬಾಯೇ 2 ಭಾಗ ಮಾಡ್ಬಿಡ್ತಾನೆ, ಮತ್ತೆ ಏನೋ ಅದು ಬಿಸಾಕ್ತಾನೆ ಬಾಯಿಂದ. ನಾವು ಹಾಲಿವುಡ್ ಮೂವೀಸ್ ನೋಡ್ತೀವಿ, ಎಷ್ಟು ರಿಯಲಿಸ್ಟಿಕ್ ಆಗಿರುತ್ತೆ ಅಂತ ಅನ್ಕೋತೀವಿ. ಬಟ್ ಇಂಡಿಯನ್ ಸಿನಿಮಾ ಯಾವುದಕ್ಕೂ ಕಡಿಮೆ ಇಲ್ಲ, ಅವ್ರಿಗಿಂತ ಒಂದು ಸ್ಟೆಪ್ ಮೇಲೆ ನಾವು ಅಂತ ತೋರಿಸಿದ್ದಾರೆ ಈ ಮೂವಿಯಿಂದ. ನಂಗಂತೂ ಸಖತ್ ಇಷ್ಟ ಆಯಿತು, ಮತ್ತೆ ಸಖತ್ ವೈಲೆನ್ಸ್ ಇದೆ. ನಿಮಗೆ ಈ ರಿಯಾಕ್ಷನ್ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್.